ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಬೇರೆಯವರು ತಮ್ಮ ಹೆಸರಿಗೆ ಮಾಡ್ಕೊಂಡಿರ್ತಾರೆ. ಅಂತಹ ಆಸ್ತಿಯನ್ನ ಮರಳಿ ಪಡೆಯಬಹುದಾ? ಯಾವಾಗ ಮರಳಿ ಪಡೆಯಬಹುದು? ಕಾನೂನು ಮಾರ್ಗಗಳು ಏನೇನಿದಾವೆ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನರು ಈ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ನಿಮ್ಮ ತಾತ ಇರಬಹುದು ಅಥವಾ ಮುತ್ತಾತ ಇರಬಹುದು, ಒಂದು ಜಮೀನನ್ನ ಖರೀದಿ ಮಾಡಿರ್ತಾರೆ. ಆದ್ರೆ ನಿಮ್ಮ ಕಾಲದ ಅವಧಿಯಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆ ಜಮೀನನ್ನ ಬೇರೆ ಯಾರೋ ತಮ್ಮ ಹೆಸರಿಗೆ ಮಾಡಿಕೊಂಡು ಅನುಭವಿಸ್ತಾ ಇರ್ತಾರೆ. ನಿಮ್ಮ ಭಾಗದ ಜನರು ಹೆಸರಿಗಷ್ಟೇ ಆ ಜಮೀನು ನಿಮ್ಮ ಪೂರ್ವಜರ ಆಸ್ತಿ ಆಗಿತ್ತು ಅಂತ ಹೇಳ್ತಾ ಇರ್ತಾರೆ. ಹಾಗಿದ್ದಾಗ ನಿಮ್ಮ ಪೂರ್ವಜರ ಆಸ್ತಿ ಬೇರೆಯವ್ರ ಹೆಸರಿಗೆ ಹೇಗೋಯ್ತು ಅಂತ ತಿಳಿದುಕೊಳ್ಳೋದಕ್ಕೆ ನೀವು ಹಳೆಯ ದಾಖಲೆಗಳನ್ನು ಸಂಗ್ರಹಿಸಬೇಕಾಗತ್ತೆ. ನಿಮ್ಮ ತಾತನ ಹೆಸರಿನ RTC ಇರಬಹುದು, ಅಥವಾ ತಾತ ಖರೀದಿ ಮಾಡಿದ ಜಮೀನಿನ ಕ್ರಯಪತ್ರ, ಹಳೆಯ ಮ್ಯೂಟೇಷನ್ ಎಂಟ್ರಿಗಳು, ತೆರಿಗೆ ರಶೀದಿಗಳು, ನಿಮ್ಮ ಕುಟುಂಬದ ವಂಶವೃಕ್ಷ, ಇವುಗಳು ಈ ಜಮೀನು ನಿಮ್ಮ ಪಿತ್ರಾರ್ಜಿತ ಜಮೀನು ಎಂದು ಸಾಬೀತುಪಡಿಸುವ ದಾಖಲೆಗಳಾಗಿರುತ್ತೆ. ಮತ್ತೊಂದು ಅಂದ್ರೆ RTC, ಮ್ಯೂಟೇಷನ್ ರಿಜಿಸ್ಟ್ರು, ಟಿಪ್ಪಣಿ, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ದಾಖಲೆಗಳನ್ನು ಕೂಡ ಪಡೆಯಬೇಕಾಗತ್ತೆ. ಇವೆಲ್ಲವನ್ನ ಕೂಡ ತಹಶೀಲ್ದಾರ್ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಪ್ರಸ್ತುತ RTC ಇರಬಹುದು, ಮ್ಯೂಟೇಷನ್ ರಿಜಿಸ್ಟರ್, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮೂಲಕ ಯಾವ ವರ್ಷದಲ್ಲಿ ಯಾವ ಅರ್ಜಿಯಿಂದ ಯಾವ ದಾಖಲೆಗಳ ಆಧಾರದ ಮೇಲೆ ಜಮೀನು ಬೇರೆಯವರ ಹೆಸರಿಗೆ ಹೋಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಅಂದ್ರೆ ಸೇಲ್ ಡೀಡ್ ಮೂಲಕ ಬೇರೆಯವ್ರ ಹೆಸರಿಗೆ ಆಗಿದೆಯಾ, ಅಥವಾ ಫೋರ್ಜ್ ಡಾಕ್ಯುಮೆಂಟ್ ಅನ್ನ ಬಳಸಿ ಮ್ಯೂಟೇಷನ್ ಅನ್ನ ಮಾಡಿಸ್ಕೊಂಡಿದ್ದಾರಾ, ನಿಮ್ಮ ಕುಟುಂಬದವರ ಸಹಿಯನ್ನ ಫೋರ್ಜರಿ ಮಾಡಿದ್ದಾರಾ, ಅಧಿಕಾರಿಗಳಿಗೆ ಲಂಚವನ್ನ ನೀಡಿ ಮಾಡಿಸ್ಕೊಂಡಿದ್ದಾರಾ, ಅಂದ್ರೆ ಅಧಿಕಾರಿಗಳೇ ಫೋರ್ಜ್ ಡಾಕ್ಯುಮೆಂಟ್ಸ್ಗೆ ಸಹಕರಿಸಿದ್ದಾರಾ, ನಕಲಿ ದಾಖಲೆಗಳಿಂದ ಬೇರೆಯವ್ರ ಹೆಸರಿಗಾಗಿದ್ಯಾ, ಅಥವಾ ನಿಜವಾಗ್ಲೂ ನಿಮ್ಮ ತಾತನೋ ಅಥವಾ ನಿಮ್ಮ ಕುಟುಂಬದ ಸದಸ್ಯರೇ ಬೇರೆಯವ್ರ ಹೆಸರಿಗೆ ಬರೆದು ಕೊಟ್ಟಿದ್ದಾರಾ ಅಂತ ತಿಳಿಯೋದಕ್ಕೆ ಎಲ್ಲ ಹಳೆಯ ದಾಖಲೆಗಳನ್ನು ಪಡೆದುಕೊಳ್ಬೇಕಾಗತ್ತೆ. ಆ ದಾಖಲೆಗಳನ್ನು ಅಂದ್ರೆ ಈ ಎಲ್ಲ ಹಳೆ ದಾಖಲೆಗಳನ್ನು ಇಟ್ಕೊಂಡು ತಹಶೀಲ್ದಾರ್ ಆಫೀಸ್ಗೆ ಒಂದು ಆಬ್ಜೆಕ್ಷನ್ ಅನ್ನ ಸಲ್ಲಿಸಬೇಕಾಗತ್ತೆ. ಮ್ಯೂಟೇಷನ್ ಎಂಟ್ರಿ ತಪ್ಪಾಗಿದೆ ಅಂತ ಹೇಳಿ ತಪ್ಪು ಮ್ಯೂಟೇಷನ್ ಅನ್ನ ರದ್ದುಪಡಿಸಲು ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ವಿಚಾರಣೆಯನ್ನ ನಡೆಸ್ತಾರೆ. ಈ ಒಂದು ವಿಚಾರಣೆಗೆ ಸ್ವಲ್ಪ ಸಮಯವನ್ನ ತಗೊಳ್ತಾರೆ. ಹಿಂಬರಹವನ್ನ ಕೂಡ ಕೊಡ್ಬೋದು, ರದ್ದು ಮಾಡಲು ಬರೋದಿಲ್ಲ ಅಂತ ಹೇಳಿ. ಆಗ ನಿಮ್ಮ ಮುಂದಿನ ಹಂತ ಅಂತಂದ್ರೆ ಸಿವಿಲ್ ಕೋರ್ಟ್ಗೆ ಹೋಗೋದು. ರೆವೆನ್ಯೂ ಕೋರ್ಟ್ನಲ್ಲಿ ಆಗದೇ ಇರೋ ಕೆಲಸ ಅಥವಾ ಅವರ ವ್ಯಾಪ್ತಿಗೆ ಅಧಿಕಾರ ಇಲ್ಲ ಅಂತಿದ್ದಾಗ ಅವರು ಹಿಂಬರಹವನ್ನ ಕೊಡ್ತಾರೆ. ಅದರ ಆಧಾರದ ಮೇಲೆ ನೀವು ಸಿವಿಲ್ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ. ಮೇನ್ ಸೂಟ್ಗಳು ಅಂದ್ರೆ ಮೇನ್ ದಾವೆಗಳು ಅಂತಂದ್ರೆ ಡಿಕ್ಲರೇಷನ್ ಸೂಟನ್ನು ಹಾಕಬೇಕಾಗತ್ತೆ. ಈ ಜಮೀನು ನಮ್ಮ ಕುಟುಂಬದ ಪಿತ್ರಾರ್ಜಿತ ಜಮೀನು ಎಂಬ ಘೋಷಣೆ ಬೇಡೋದು, ಅಂದ್ರೆ ನಮ್ಮದೇ ಲ್ಯಾಂಡ್ ಅಂತ ಡಿಕ್ಲೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ಳೋದು. ನೆಕ್ಸ್ಟ್ ಕ್ಯಾನ್ಸಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಅಂದ್ರೆ ಫೋರ್ಜ್ ಡಾಕ್ಯುಮೆಂಟ್ಸ್ಗಳು ಏನಿರುತ್ತೆ ಅದೆಲ್ಲವೂ ಕೂಡ ಫೋರ್ಜರಿ ಆಗಿರುವಂಥದ್ದು ಅಥವಾ ಮೋಸದಿಂದ ಮಾಡ್ಕೊಂಡಿದ್ದಾರೆ ಅಂತ ಪ್ರೂವ್ ಮಾಡುವ ಹೊಣೆ ನಿಮ್ಮ ಮೇಲಿರುತ್ತೆ. ಅದನ್ನ ಪ್ರೂವ್ ಮಾಡಿ ಡಾಕ್ಯುಮೆಂಟ್ಸ್ನ ಕ್ಯಾನ್ಸಲ್ ಮಾಡಿಸ್ಬೋದು. ಅಂದ್ರೆ ಹಳೆ ಡಾಕ್ಯುಮೆಂಟ್ಸ್ ಪ್ರಕಾರ ಏನು ಅವ್ರ ಹೆಸರಿಗೆ ಆಗಿರುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಇಂಜಂಕ್ಷನ್ ಸೂಟನ್ನ ಅಂದ್ರೆ ತಡೆಯಾಜ್ಞೆ, ಜಮೀನಿನ ಮೇಲೆ ಬೇರೆಯವರ ಹಸ್ತಕ್ಷೇಪ ಬೇಡ ಅಂತ ಹೇಳಿ. ಕೇಸ್ ಮುಗಿಯೋವರೆಗೂ ಪ್ರಾಪರ್ಟಿಯನ್ನ ಬೇರೆಯವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು, ಬೇರೆಯವರಿಗೆ ಮಾರಾಟ ಮಾಡೋದಾಗ್ಲಿ ಅಥವಾ ಗಿಫ್ಟ್ ಮಾಡೋದಾಗ್ಲಿ ಆ ರೀತಿಯ ಯಾವುದೇ ಒಂದು ಟ್ರಾನ್ಸ್ಫರ್ ಮಾಡುವಂತಹ ಪ್ರೊಸೆಸ್ ಮಾಡಬಾರ್ದು ಅಂತ ಹೇಳಿ ಸ್ಟೇ ಆರ್ಡರ್ ಅನ್ನ ತಗೊಳ್ಳೋದು. ಇವೆಲ್ಲವೂ ಕೂಡ ಸಿವಿಲ್ ಕೋರ್ಟ್ನ ಪ್ರೊಸೀಜರ್ ಆಗಿರುತ್ತೆ. ಈ ಕೇಸ್ನಲ್ಲಿ ನೀವು ದಾಖಲೆಗಳ ಆಧಾರದ ಮೇಲೆ ಮೋಸ ಆಗಿದೆ ಅಥವಾ ಫೋರ್ಜರಿ ಆಗಿದೆ, ನಿಮ್ಮ ಪಿತ್ರಾರ್ಜಿತ ಆಸ್ತಿಯೇ ಅನ್ನೋದನ್ನ ಪ್ರೂವ್ ಮಾಡಿ ನಿಮ್ಮ ಆಸ್ತಿಯನ್ನ ಮರಳಿ ಪಡೆಯಬಹುದು. ನೀವು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಪ್ರೂವ್ ಮಾಡಲೇಬೇಕಾಗತ್ತೆ. ತಪ್ಪು ದಾಖಲೆಗಳು ಅಥವಾ ಮೋಸದ ದಾಖಲೆಗಳು ಅಂತ ಪ್ರೂವ್ ಮಾಡಲೇಬೇಕಾಗತ್ತೆ. ಇವೆಲ್ಲವೂ ಕೂಡ ನಿಮ್ಮ ಹೊಣೆಗಾರಿಕೆಗಾಗಿರುತ್ತೆ. ಆಗ ಮಾತ್ರ ನಿಮ್ಮ ಜಮೀನನ್ನ ಮರಳಿ ಪಡೆಯೋದಕ್ಕೆ ಚಾನ್ಸ್ ಇರುತ್ತೆ. ಜೊತೆಗೆ ಮೋಸದಿಂದನೋ ಅಥವಾ ಸುಳ್ಳು ಹೇಳಿ ನಿಮ್ಮ ಅಜ್ಞಾನ ಅಥವಾ ನಂಬಿಕೆಯನ್ನ ದುರುಪಯೋಗ ಪಡಿಸ್ಕೊಂಡು ಸೈನನ್ನ ಮಾಡಿಸ್ಕೊಂಡಿದ್ರೆ ಅಂದ್ರೆ ಸಹಿಯನ್ನ ಮಾಡಿಸ್ಕೊಂಡಿದ್ರೆ, ದಾಖಲೆಗಳನ್ನ ಕಳ್ಳತನ ಮಾಡಿ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ರೆ, ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅದರ ಆಧಾರದ ಮೇಲೆ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ರೆ, ಇವುಗಳ ಮೇಲೆ ನೀವು ಕ್ರಿಮಿನಲ್ ಕೇಸನ್ನ ಕೂಡ ಹಾಕ್ಬೋದು, ಪೊಲೀಸ್ ಕಂಪ್ಲೇಂಟ್ ಅನ್ನ ಮಾಡಬಹುದು. ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿಕೊಳ್ಳದಿದ್ರೆ DCP ಅಥವಾ SP ಅವರಿಗೆ ದೂರನ್ನ ಕೊಡಬಹುದು, ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬಳಿ ಅಂದ್ರೆ ಕೋರ್ಟ್ ಮೂಲಕ ನೀವು ಕಂಪ್ಲೇಂಟ್ ಅನ್ನ ಸಲ್ಲಿಸಬಹುದು. ಈ ಕ್ರಿಮಿನಲ್ ಕೇಸನ್ನ ಹಾಕೋದ್ರಿಂದ ಅಪರಾಧಿಗಳಿಗೆ ಶಿಕ್ಷೆಯನ್ನ ಕೊಡಿಸಬಹುದು. ಆದ್ರೆ ನಿಮ್ಮ ಜಮೀನನ್ನ ಮರಳಿ ಪಡೆಯೋದಕ್ಕೆ ಸಿವಿಲ್ ಕೋರ್ಟ್ನಲ್ಲೇ ದಾವೆ ಹೂಡಬೇಕಾಗತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.